ಸಿಂಹರಾಶಿ ವಿದ್ಯಾರ್ಥಿಗಳು ತಮ್ಮ ಗುರಿಯ ಕಡೆಗೆ ಮಾತ್ರ ಗಮನವನ್ನು ಇಟ್ಕೊಳ್ಳಿ. ಆಗ ಮಾತ್ರ ಜಯಶೀಲರಾಗ್ತೀರಿ. ನಿಮ್ಮ ಓದಿನ ಬಗ್ಗೆ ಹೆಚ್ಚು ಗಮನ ಕೊಟ್ಟರೆ, ಓದನ್ನು ಹೊರತಾಗಿ ಬೇರೆ ಚಟುವಟಿಕೆಗಳನ್ನು ನೀವು ನಿರ್ಲಕ್ಷ್ಯ ಮಾಡಿದಿರಿ, ನೀವು ಗೆಲ್ತೀರಿ. ಓದಿಗೆ ಆದ್ಯತೆಯನ್ನು ನೀಡಬೇಕಾದಂತಹ ಸಮಯ. ಪ್ರಯಾಣ, ಪ್ರವಾಸ ಇದರ ಬಗ್ಗೆ ಎಲ್ಲ ಒಂದಷ್ಟು ಚರ್ಚೆ ನಡೆಯುತ್ತೆ. ಕೊನೆಗೆ ಬೇಡ ಅದು ಯಾವುದು ಅಂತ ಹೇಳಿ ತೀರ್ಮಾನವನ್ನು ಮಾಡ್ತೀರಿ. ಅದೂ ಕೂಡ ನಿಮ್ಮ ಓದಿನ ದೃಷ್ಟಿಯಿಂದ ಒಳ್ಳೆಯದೇ ಆಗುವಂಥದ್ದಾಗತ್ತೆ. ರಾಜಕಾರಣಿಗಳು ತಮ್ಮ ಹೇಳಿಕೆಯಿಂದ ಸಂಕಷ್ಟಕ್ಕೆ ಸಿಗಹಾಕ್ಕೊಳ್ತೀರಿ. ಏನೋ ಆ ಕ್ಷಣದಲ್ಲಿ ಬಹಳ ಉತ್ಸಾಹದಿಂದ ಏನೋ ಭರವಸೆಯನ್ನು ಕೊಡೋದು, ಏನೋ ಹೇಳಿಕೆಯನ್ನು ಕೊಡೋದು, ಆದರೆ ಕಾರ್ಯರೂಪಕ್ಕೆ ಅದನ್ನು ಮಾಡಲಿಕ್ಕಾಗೋದಿಲ್ಲ. ಆದರೆ ನೀವು ಆಡಿದಂತಹ ಮಾತು ತಪ್ಪು ಅಂತ ಹೇಳಿ ಸಮಾಜದಲ್ಲಿ ಎಲ್ಲರೂ ಕೂಡ ಗುರುತಿಸುವ ಹಾಗಾಗತ್ತೆ. ಆದರೆ ಆ ಸಂಕಷ್ಟ ಮಾತ್ರ ನಿಮಗೆ ತಪ್ಪಿದ್ದಲ್ಲ. ಹೆಚ್ಚು ಹೆಚ್ಚು ಖರ್ಚಿನ ಪಟ್ಟಿ ನೋಡಿ ನಿರಾಸೆಯಾಗ್ತಕ್ಕಂಥದ್ದಾಗತ್ತೆ. ಖರ್ಚು ದೊಡ್ಡದಾಗಿ ಇರತಕ್ಕಂಥದ್ದು ನಿಮಗೆ ಸವಾಲಾಗಿ ಕಾಣುವಂಥದ್ದಾಗುತ್ತೆ. ಮಕ್ಕಳಿಗೆ ಶ್ವಾಸಕೋಶ ಅಥವಾ ಉಸಿರಾಟ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆಗಳು ಕಾಡುವಂಥದ್ದಿರುತ್ತೆ. ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಯಾವುದೇ ರೀತಿಯ ಉತ್ಸಾಹದಲ್ಲಿ ಹೊಸ ಕೆಲಸಗಳ ಆರಂಭವಾಗಲಿ ಅಥವಾ ಬೇರೆ ಬೇರೆ ಆಲೋಚನೆಗಳಾಗಲಿ ಯಾವುದೂ ಕೂಡ ಬೇಡ. ಬೇರೆ ಯಾವುದೋ ಜಾಹೀರಾತನ್ನು, ಯಾವುದೋ ವ್ಯಕ್ತಿಯನ್ನು ನೋಡಿ ನೀವೇನೋ ಉದ್ವೇಗಕ್ಕೊಳಗಾಗಿ ಯಾವುದೋ ಕೆಲಸವನ್ನು ಆರಂಭ ಮಾಡಿಬಿಡ್ತೀನಿ ಅಂತಕ್ಕಂತಹ ಒಂದು ಕೆಟ್ಟ ಯೋಚನೆ ಮನಸ್ಸಿನಿಂದ ದೂರವಾದರೆ ನಿಮಗೆ ಕ್ಷೇಮ. ಶಾರೀರಿಕವಾಗಿ ಸುಖ ಇಲ್ಲ, ಶರೀರದಲ್ಲಿ ಏನೋ ಸಮಸ್ಯೆ ಇದೆ, ಅದರಲ್ಲೂ ವಿಶೇಷವಾಗಿ ನರದೌರ್ಬಲ್ಯ, ನರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ನಿಮ್ಮನ್ನು ಹೆಚ್ಚಾಗಿ ಕಾಡುವಂಥದ್ದಾಗತ್ತೆ. ಪೋಷಕರಿಗೆ ದುಃಖದಾಯಕರಾಗಿ ಕಾಣ್ತೀರಿ, ಕಾಳಜಿ ವಹಿಸಿ. ದೊಡ್ಡವರ ಬಗ್ಗೆ ನಿಮಗೆ ಯಾವುದೇ ರೀತಿಯ ಒಳ್ಳೆಯ ಅಭಿಪ್ರಾಯಗಳಿಲ್ಲ, ದೊಡ್ಡವರಿಗೂ ಕೂಡ ನಿಮ್ಮನ್ನು ನೋಡಿದರೆ ಅಷ್ಟಕ್ಕಷ್ಟೇ ಅನ್ನುವಂತಹ ಸ್ಥಿತಿಯನ್ನು ನೀವು ತಂದುಕೊಂಡಿದ್ದೀರಿ. ಅವರ ಮನಸ್ಸನ್ನು ಗೆಲ್ಲುವುದಕ್ಕೆ ಪ್ರಯತ್ನವನ್ನು ನೀವು ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಸಂಬಂಧಿಕರಿಂದ ಧನಲಾಭವಾಗಲಿ, ದ್ರವ್ಯಲಾಭದ ಯೋಗ ನಿಮಗಿದೆ. ಬೇರೆಯವರ ದುಡ್ಡು ಸಿಕ್ಕುತ್ತೆ, ಬೇರೆಯವರ ವಸ್ತು ಸಿಕ್ಕುತ್ತೆ ಅಂತಕ್ಕಂತಹ ಯೋಚನೆ ಇದೆ. ಅದು ಪ್ರಾಮಾಣಿಕವಾದ್ದಾದರೆ, ಒಳ್ಳೆಯದಾಗಿದ್ದರೆ ಖಂಡಿತವಾಗಿ ಅದನ್ನು ಆಶೀರ್ವಾದ ರೂಪದಲ್ಲಿ ಪಡ್ಕೊಳ್ಳಿ. ಇಲ್ಲ ಅಂತಾದರೆ ಅದು ನಿಮ್ಮದಲ್ಲ. ಪರದ್ರವ್ಯಾಣಿ ಲೋಷ್ಠವತ್ ಅನ್ನುವಂತಹ ಮಾತನ್ನು ಜ್ಞಾಪಿಸ್ಕೊಳ್ಳಿ. ಬೇರೆಯವರ ಪದಾರ್ಥ ನಿಮಗೆ ಸಂಬಂಧಪಟ್ಟಿದ್ದಲ್ಲ. ವಾಹನ ಚಾಲನೆಯಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇಲ್ಲದಿದ್ದರೆ ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪಿಗೆ ನೀವು ಹೊಣೆಯಾಗ್ತೀರಿ. ಆ ತೊಂದರೆಯನ್ನು ನೀವು ಅನುಭವಿಸಲೇಬೇಕಾದಂಥದ್ದಿದೆ. ಈಶ್ವರಾರಾಧನೆಯನ್ನು ಮಾಡಿ ಹಸುವಿಗೆ ಅಕ್ಕಿ ಬೆಲ್ಲವನ್ನು ಕೊಡಿ, ಪಾಪ ಪರಿಹಾರ ಆಗಲಿ ಅಂತ ಹೇಳಿ ಕೇಳ್ಕೊಳ್ಳಿ. ಶುಭವಾಗಿ. ತುಲಾರಾಶಿ ನೀವು ಮಾಡ್ತಕ್ಕಂತಹ ಕೆಲಸ ಏನಿದೆ, ವೃತ್ತಿ ಏನಿದೆ, ಅಲ್ಲಿ ನಕಾರಾತ್ಮಕವಾದಂತಹ ವಾತಾವರಣ, ಅಲ್ಲಿಯ ವಾತಾವರಣ ಅಷ್ಟೊಂದು ಚೆನ್ನಾಗಿಲ್ಲ. ಏನೋ ಮನಸ್ಸಿಗೆ ಬೇಸರವಾಗ್ತಕ್ಕಂತಹ ಸಂದರ್ಭಗಳು ಹೆಚ್ಚಾಗಿ ಕಾಣ್ತಾ ಇದೆ. ಕಹಿ ಮಾತುಗಳಿಂದ ಮನಸ್ಸಿನ ಮೇಲೆ ಪರಿಣಾಮವಾಗುತ್ತೆ. ನಿಮ್ಮ ಮನಸ್ಸಿಗೆ ಯಾವುದು ಅಹಿತವೋ ಆ ರೀತಿಯ ಮಾತುಗಳು ಕೇಳಿ ಬರುತ್ತೆ. ಹಗುರವಾಗಿ ತೆಕ್ಕೊಳ್ಬೇಕು ಅದನ್ನ. ಯಾಕೆ ಅಂತಂದರೆ ತುಂಬ ಆಳವಾಗಿ ಆ ವಿಷಯವನ್ನು ಆಲೋಚನೆ ಮಾಡ್ತಾ ಇದ್ದರೆ ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಬೀರತಕ್ಕಂತಹ ಮಾತುಗಳಾಗಿರುತ್ತೆ. ಹಗುರವಾಗಿ ಆ ಮಾತುಗಳನ್ನು ಗಮನಿಸಿದರೆ ಮಾತ್ರ ಆ ಸಮಸ್ಯೆಯಿಂದ, ಆ ಬೇಸರದಿಂದ ಹೊರಬರಲಿಕ್ಕೆ ಅವಕಾಶಗಳಿರ್ತಕ್ಕಂಥದ್ದು. ಹೊಸ ಸಂಬಂಧಗಳಲ್ಲಿ ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಬೇಕು. ಹೊಸದಾಗಿ ಯಾವುದೋ ಸಂಪರ್ಕ ಸಿಕ್ಕತ್ತೆ, ಯಾವುದೋ ಸಂಬಂಧಗಳು ಬೆಳೆಯುತ್ತೆ, ಅಲ್ಲಿ ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳಿಲ್ಲ ಅಂತಾದರೆ ಕಷ್ಟವಾದೀತು. ಬಂಧುತ್ವದಲ್ಲಿ ಬಿರುಕು ಉಂಟಾಗುತ್ತೆ. ವಿನಾಕಾರಣ ಮಾತಿನ ಸುರಿಮಳೆ, ಅದು ಬೇಡದೇ ಇರತಕ್ಕಂತಹ ಮಾತುಗಳೇ ಹೆಚ್ಚಾಗಿ ಅಲ್ಲಿ ಬರ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಯಾವ ದ್ವೇಷವೂ ಇರುವುದಿಲ್ಲ, ಆದರೆ ಆ ಮಾತುಗಳನ್ನು ಕೇಳಿದಾಗ ಅಸಹ್ಯ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂಥದ್ದಾಗುತ್ತೆ. ಪ್ರೇಮ ಸಂಬಂಧದ ವಿಚಾರದಲ್ಲಿ ಒಂದಷ್ಟು ಜಗಳವಾಗ್ತಕ್ಕಂಥದ್ದು, ವಿರಸವಾಗ್ತಕ್ಕಂಥದ್ದು, ಏನೋ ಮಾತು ಬಿಡ್ತಕ್ಕಂಥದ್ದು, ಸಂಬಂಧಗಳು ಕಡಿದು ಹೋಗ್ತಕ್ಕಂತಹ ಪರಿಸ್ಥಿತಿ ಉಂಟಾಗಬಹುದು. ಸೀತಾಮಾತೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ರಾಜಕಾರಣಿಗಳಿಂದ ಯಾವುದಾದ್ರು ರೀತಿಯಲ್ಲಿ ಭಯ ಅಂತಕ್ಕಂಥದ್ದು ನಿಮಗೆ ಹುಟ್ಟುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಜಾಣ್ಮೆಯಿಂದ ನಿಮ್ಮ ಕೆಲಸವನ್ನು ಮಾಡಿಕೊಳ್ಳಿ. ರಾಜಿಯಾಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ, ಗಮನ ಇರಲಿ ಅಂತ ಹೇಳಬೇಕಾದ್ದು. ನಿಮಗಿಂತ
ಬಲಶಾಲಿಗಳ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸ್ಪರ್ಧೆಯನ್ನು ಮಾಡಬಾರದು. ಅದು ನಿಮ್ಮ ಅಧೋಗತಿಗೆ ಕಾರಣವಾಗುತ್ತೆ. ಬಲೀಯಸಿ ಸ್ಪರ್ಧಾ, ಅದನ್ನು ಕೊನೆಯಲ್ಲಿ ಆಗುವಾಗ ಆ ಶ್ಲೋಕದಲ್ಲಿ ಹೇಳ್ತಾರೆ, ಮೃತ್ಯೋರ್ದ್ವಾರಾಣಿ ಚತ್ವಾರಿ ಅಂತ 4 ಬಾಗಿಲುಗಳು ಮೃತ್ಯುವಿಗೆ ಅಂತಂದರೆ ಅದರಲ್ಲಿ ಬಲೀಯಸಿ ಸ್ಪರ್ಧಾ ಅನ್ನುವಂಥದ್ದು ಒಂದು. ಅನುಚಿತ ಕರ್ಮಾರಂಭ, ಸ್ವಜನ ವಿರೋಧ, ಬಲೀಯಸಿ ಸ್ಪರ್ಧಾ, ಪ್ರಮದಾಜನ ವಿಶ್ವಾಸ, ಹೀಗೆ ಆ 4 ಪಟ್ಟಿ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಬಲೀಯಸಿ ಸ್ಪರ್ಧಾ ಅನ್ನುವಂಥದ್ದು ಕೂಡ ಒಂದಾಗತ್ತೆ. ಅದು ಗಮನ ಇರಲಿ. ಆಯಸ್ಸು ಆರೋಗ್ಯದ ಬಗ್ಗೆ ಪ್ರಶ್ನೆಯನ್ನು ಮಾಡಬಾರ್ದು. ನನಗೆಷ್ಟು ಆಯಸ್ಸಿದೆ ಅನ್ನುವಂಥದ್ದನ್ನು ಕೇಳೋದು, ಮತ್ತು ನನ್ನ ಆರೋಗ್ಯ ಯಾವಾಗ ಸರಿಯಾಗುತ್ತೆ. ಆರೋಗ್ಯವನ್ನು ನೀವು ಸರಿ ಮಾಡಿಕೊಳ್ಬೇಕಾದ್ರೆ ಮಾನಸಿಕವಾಗಿ ಮೊದಲು ಸಿದ್ಧವಾಗಿರಬೇಕು. ಆಯಸ್ಸು ಬಗ್ಗೆ ಅಂತೂ ಪ್ರಶ್ನೆ ಮಾಡೋ ಹಾಗೇ ಇಲ್ಲ ಅಲ್ವಾ. ಆ ರೀತಿ ಬದಲಾವಣೆಗಳಾಗಲಿ. ಪ್ರಕೃತ ನಿಮ್ಮ ಆರೋಗ್ಯ ಚೆನ್ನಾಗಿದೆ, ಹಾಗೇ ಮುಂದುವರಿಸ್ಕೊಂಡು ಹೋಗಿ, ಅದರಲ್ಲಿ ಯಾವ ವ್ಯತ್ಯಾಸಗಳು ಕೂಡ ಬೇಡ. ಮನಸ್ಸು, ಕೋಪ ಇದೆಲ್ಲ ನಿಮ್ಮ ಹಿಡಿತದಲ್ಲಿರಬೇಕು. ಅದನ್ನು ಸ್ವಲ್ಪ ನೀವೇನಾದರೂ ತಾತ್ಸಾರ ಮಾಡಿದಿರಿ, ಕೋಪದ ಕೈಗೆ ಬುದ್ಧಿ ಕೊಟ್ಟರಿ, ಅನಾಹುತಕ್ಕೆ ಕಾರಣವಾಗುತ್ತೆ. ಸಿಟ್ಟಿಗೆ ಯಾವುದೇ ಕಾರಣಕ್ಕೂ ಬುದ್ಧಿಯನ್ನು ಕೊಡಬೇಡಿ. ಹಾಗೆ ದೊಡ್ಡವರ ಬಗ್ಗೆ ಒಂದಷ್ಟು ಪೂಜ್ಯ ಭಾವನೆಯನ್ನು ಇಟ್ಟುಕೊಳ್ಳಿ. ಶುಭವಾಗಿ.